ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇಷ್ಟು ದಿನ ಏನಕ್ಕೆ ವೀಡಿಯೋಸ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ. ತುಂಬ ದಿನ ಆದಮೇಲೆ ಮತ್ತೆ ನಾನು ವೀಡಿಯೋಸ್ ಹಾಕೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಐ ಟುಕ್ ಅ ಸ್ಮಾಲ್ ಬ್ರೇಕ್. ಯಾಕೆ ಏನು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ, ಡೆಫಿನೆಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ದಿನ ಎಷ್ಟು ಬ್ಯುಸಿಯಾಗಿತ್ತು. ತುಂಬ ಹರಿಬರಿನಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ. ಹೊರಡೋ 20 ನಿಮಿಷದ ಹಿಂದೆ ಪ್ಯಾಕಿಂಗ್ ಸ್ಟಾರ್ಟ್ ಆಗಿತ್ತು. ಫೈನಲಿ ನನ್ನ ದೀಪು ಅವರ ಲಗೇಜ್ ಪ್ಯಾಕ್ ಆಗಿದೆ. ಈ ಸತಿ ಯಾವುದೇ ರೀತಿಯ ಫನ್ ಟ್ರಿಪ್, ರೆಸಾರ್ಟ್ ಟ್ರಿಪ್ ಅಥವಾ ಹಾಗೆ ಸುಮ್ಮನೆ ಎಂಜಾಯ್ ಮಾಡುವಂಥ ಟ್ರಿಪ್ ಅಲ್ಲ ಇದು. ಬದಲಿಗೆ ಲೈಫಲ್ಲಿ ಹಲವಾರು ಬದಲಾವಣೆಗಳು ಆಗುವಂಥ ಒಂದು ಟ್ರಿಪ್ಗೆ ಹೊರಟಿದ್ದೀವಿ ನಾನು ದೀಪು. ಸೊ ಬನ್ನಿ, ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಮಿಸ್ಸಿಂಗ್ ಇದ್ದೇ ಇರುತ್ತೆ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡಬೇಕಾದ್ರೆ ಅಲ್ವಾ. ಸೊ ಈ ಒಂದು ಐಟಮ್ನ ಮಿಸ್ ಆಯಿತು. ಹಾಗೆ ಏನಾದರೂ ಅಡ್ಜಸ್ಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೀನ್ ವೈಲ್ ಅಪ್ಪಾಜಿ, ತಾತ, ನಾನು, ದೀಪು ಎಲ್ಲರೂ ಹೆಲ್ಪ್ ಮಾಡಿ ಬೇಗ ಪ್ಯಾಕಿಂಗ್ ಆದರೆ ಇಲ್ಲಿ ದೀಪು ಅವರು ತಿಂಡಿ ತಿನ್ನೋಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ. ಎಷ್ಟು ಅರ್ಜೆಂಟ್ ಅಂದರೆ ಇವತ್ತು ಮೈ ಗಾಡ್, ದೀಪು ಅವರು ತಿಂಡಿ ತಿಂದು ಬರೋ ಅಷ್ಟರಲ್ಲಿ ಹ್ಯಾವ್ ಟು ಫಿನಿಶ್ ದಿಸ್ ಆಯಿತಾ. ಬಿಕಾಸ್ ಟೈಮ್ ಇಲ್ಲ, ಅರ್ಜೆಂಟಲ್ಲಿ ಹಾಕ್ತಾ ಇದ್ದೀನಿ. ವಾಟ್, ನಾವು ಹೋಗ್ತಾ ಇರುವಂಥ ಟ್ರೈನ್ ಆನ್ ಟೈಮ್ ಬರುತ್ತೆ. ನಾವು ಲೇಟಾಗಿ ಹೋದರೆ ಮುಗೀತು. ನಾವು ಇಷ್ಟು ಸಮಯದಿಂದ ಆಸೆ ಪಟ್ಟಿರುವಂಥ ಜಾಗಕ್ಕೆ ಹೋಗೋದಕ್ಕಾಗೋದೇ ಇಲ್ಲ. ಸೊ ಆ ಥರ ಆಗಬಾರ್ದಲ್ವಾ. ಇವಾಗ ನನಗೆ ಸನ್ನಿಂದ ಪ್ರೊಟೆಕ್ಷನ್ ಕೂಡ ಬೇಕು, ಮಾಯ್ಶ್ಚರೈಸರ್ ಹಾಕಿದ್ದೀನ, ಹಾಗೇನೆ ಗ್ಲೋಯಿಂಗ್ ಸ್ಕಿನ್ ಬೇಕು. ತುಂಬ ಪ್ರೊಡಕ್ಟ್ಸ್ ಹಾಕುವಷ್ಟು ಟೈಮ್ ಕೂಡ ಇಲ್ಲ ನನ್ನಲ್ಲಿ. ಸೊ ಸನ್ಸ್ಕ್ರೀನ್ ಮಾತ್ರ ಹಾಕ್ತೀನಿ, ಬಟ್ ಅದರಲ್ಲಿ ಗ್ಲೋಯಿಂಗ್ ಕೂಡ ಸಿಗುತ್ತೆ. ಬಿಕಾಸ್ ಇದು ಮಾಮಾ ಅವರ ರೈಸ್ ವಾಟರ್ ಡ್ಯೂವಿ ಸನ್ಸ್ಕ್ರೀನ್. ಇದರಲ್ಲಿ ನೈಸಿನಮೈಡ್ ಜೊತೆಗೆ ರೈಸ್ ವಾಟರ್ 2 ಎಲಿಮೆಂಟ್ಸ್ ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಹಾಗೇನೆ ಗ್ಲೋಯಿಂಗ್ ಸ್ಕಿನ್ ಕೂಡ ನನ್ನದಾಗುತ್ತೆ. ಜಸ್ಟ್ ಚೆಕ್ ಇಟ್ ಔಟ್. ನೆನಪಿರ್ಲಿ, 3 ಫಿಂಗರ್ ರೂಲ್ ಇಂದ ನೀವು ಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ನ. ಜಸ್ಟ್ ಲೈಕ್ ದಿಸ್. ಚೆನ್ನಾಗಿ ಬ್ಲೆಂಡ್ ಮಾಡಿ ಸೊ ದಟ್ ಅಬ್ಸಾರ್ಬ್ ಆಗುತ್ತೆ. ಓ ಮೈ ಗಾಡ್, ಈಸಿಲಿ ಬ್ಲೆಂಡ್ ಆಯ್ತಿದ್ದು ಆ್ಯಂಡ್ ಮೈ ಸ್ಕಿನ್ ಫೀಲ್ ಸ್ಮೂತ್, ಜೊತೆಗೆ ಗ್ಲೋ ಕಾಣಿಸ್ತಾ ಇದೆ, ಅದು ಡ್ಯೂವಿನೆಸ್. ಆ್ಯಂಡ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನೇ ಇದ್ರು ಯಾವತ್ತೂ ನಾನು ಕೈಗೆ ಹಚ್ತೀನಿ. ಬಿಕಾಸ್ ಸನ್ ಪ್ರೊಟೆಕ್ಷನ್ ಕೈಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ವಿಕ್ ಆಗಿ ಒಂದು ಸ್ವಲ್ಪ BB ಕ್ರೀಮ್ನ ಹಚ್ತೀನಿ. ದ್ಯಾಟ್ಸ್ ಇಟ್. ನನಗೆ ಟೈಮ್ ಇಲ್ಲ, ಸೊ ಎಲ್ಲ ಕೈಯಲ್ಲೇ ಹಚ್ತಾ ಇದ್ದೀನಿ ಇವತ್ತು. Last one lipstick. Baby, let it. I'm coming. Don't scare me like this. Okay. ರೈಸ್ ವಾಟರ್ ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ಡ್ಯೂವಿ ಗ್ಲಾಸ್ ಸ್ಕಿನ್ ಗ್ಲೋ ಕೊಡುತ್ತೆ. ಹಾಗೆಯೇ ನೈಸಿನಮೈಡ್ ಏನ್ ಮಾಡುತ್ತೆ ಗೊತ್ತಾ, ಡಾರ್ಕ್ ಸ್ಪಾಟ್ಸ್ ನ ಕಮ್ಮಿ ಮಾಡುತ್ತೆ ಅಂಡ್ ಸ್ಕಿನ್ ನ ಈವನ್ ಟೋನ್ ಮಾಡುತ್ತೆ. ಹಾಗೆಯೇ ಮಾಮಾ ಅರ್ಥಲ್ಲಿ ಡಿಫ್ರೆಂಟ್ ರೀತಿಯ ಸನ್ಸ್ಕ್ರೀನ್ ಇದೆ. ಬೀಟ್ರೂಟ್ ಹೈಡ್ರಾ ಫುಲ್ ಸನ್ಸ್ಕ್ರೀನ್, ವೈಟಮಿನ್ C ಡೈಲಿ ಗ್ಲೋ ಸನ್ಸ್ಕ್ರೀನ್, ಉಪ್ಟನ್ D10 ಸನ್ಸ್ಕ್ರೀನ್, ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್, ಹಾಗೆಯೇ ಹೈಡ್ರಾ ಜೆಲ್ ಇಂಡಿಯನ್ ಸನ್ಸ್ಕ್ರೀನ್. ನಿಮಗೆ ಯಾವುದು ಸೂಕ್ತ ಅನ್ಸುತ್ತೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಮುಖ್ಯವಾಗಿ ನಿಮಗೆ ಈ ಒಂದು ಸನ್ಸ್ಕ್ರೀನ್ ಬೇಕು ಅಂದ್ರೆ ನನ್ನ ಕೂಪನ್ ಕೋಡ್ VEEK2024 ಅಂತ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಇದು ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್, ಅಮೆಝಾನ್ ಹಾಗೆಯೇ ಸುತ್ತಮುತ್ತ ಇರುವಂತಹ ಮಾಮಾ ಅರ್ಥ್ ಸ್ಟೋರ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಮಿಸ್ ಮತ್ತೆ ಪರ್ಚೇಸ್ ಮಾಡಿ. ಚೆಕ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಲೆಟ್ಸ್ ಗೋ ಬೇಗ ಆ್ಯಂಡ್ ಬ್ಯೂಟಿಫುಲ್ ವಿಡಿಯೋನ ಕೊನೆ ತನಕ ಮಿಸ್ ಮತ್ತೆ ನೋಡಿ, ಆಯ್ತಾ. ಈ ಊಟ ತಿಂದಂಗೂ ಆಗಿಲ್ಲ, ಬಿಕಾಸ್ ಅರ್ಜೆಂಟಲ್ಲಿ ಹರಿಬರಿನಲ್ಲಿ ಹೆಂಗೆ ತಿಂತಾ ಇದ್ದೀನಿ ಅಂದರೆ ಓ ಮೈ ಗಾಡ್, ಇನ್ನೇನು ಹೊರಡಲೇಬೇಕು. ನಾವು ಕ್ಯಾಬ್ ಕೂಡ ಬೇಗ ಬುಕ್ ಮಾಡಿದ್ದೀವಿ, ಬಿಕಾಸ್ ನಮ್ಮ ಏರಿಯಾಗೆ ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ. ಕ್ಯಾಬ್ ಬಂದಿದೆ, ನಾವಿನ್ನ ಹೊರಡಬೇಕು. ಭಗವಂತನೇ ಕಾಪಾಡಬೇಕು. ಐ ಹೋಪ್ ಆನ್ ಟೈಮ್ ನಾವು ರೀಚ್ ಆಗ್ತೀವಿ. ಲೆಟ್ಸ್ ಗೋ. ಬಾಯ್ ಅಪ್ಪಾಜಿ. ಬಾಯ್, ಹುಷಾರು. ಬಾಯ್. ಟ್ರಸ್ಟ್ ಮೀ, ಹಾರ್ಟ್ ಬೀಟ್ ಹೇಗೆ ಡಗಡಗಡಗ ಆಗ್ತಾ ಇದೆ ಗೊತ್ತಾ. 2:10 ನಾವು ಸ್ಟೇಷನ್ ರೀಚ್ ಆಗ್ತೀವಿ. 2:15 ನಮ್ಮ ಟ್ರೈನ್ ಇರೋದು. ಅಂದರೆ 5 ನಿಮಿಷದ ವ್ಯತ್ಯಾಸ. ಟ್ರಾಫಿಕ್ ಇರಬಾರ್ದು ಅಂತ ಬೇಡ್ಕೋತೀವಿ, ಅದು ಬೇರೆ ಮಧ್ಯಾಹ್ನದ ಹೊತ್ತು. ಆನ್ ಟೈಮ್ ರೀಚ್ ಆದರೆ ನಮ್ಮ ಟ್ರೈನ್ ನಮಗೆ ಸಿಗುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್. ಜನರಲಿ ನಾವು ಹಿಂದಿನ ದಿನಾನೇ ಅಥವಾ ಬೆಳಿಗ್ಗೆ ಬೇಗ ಪ್ರಿಪ್ರೇಷನ್ ಮಾಡಿರ್ತೀವಿ. ಬಟ್ ನಿನ್ನೆ ಒಂದು ದೊಡ್ಡ ಟ್ವಿಸ್ಟ್ ಬಂತು. ನಾನು ಬೆಳಗಿನ ಜಾವ ಬೇಗ ಎದ್ದಿದ್ದೆ 4 ಗಂಟೆಗೆ. ಬಿಕಾಸ್ ಬೆಳಿಗ್ಗೆ ಶೂಟಿಂಗ್ ಇತ್ತು ಅಂತ, ನನಗೆ ವಿಡಿಯೋಸ್ ಮಾಡಬೇಕು ಅಂತ. 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ ಡ್ರೈವಿಂಗ್ ಮಾಡಿಕೊಂಡು 1 hour ದೂರ ಆಯಿತು ಲೊಕೇಶನ್, ಅಲ್ಲಿಗೆ ಹೋಗಿದ್ದೆ. ಆಮೇಲೆ 11 ಗಂಟೆಗೆಲ್ಲ ಮುಗೀತು ನಮ್ಮದು. ಅಷ್ಟರಲ್ಲಿ ನನಗೆ ಜೋರಾಗಿ ತಲೆನೋವು ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋದು, 12 ಗಂಟೆಗೆ ವಾಪಸ್ ಮನೆಗೆ ಬರಲೇಬೇಕಿತ್ತು ಹೆಂಗಾದರೂ, ಬಿಕಾಸ್ ಇನ್ನೊಂದು ವಿಡಿಯೋ ಮಾಡೋದಕ್ಕಿತ್ತು ನನಗೆ. ಬಟ್ ಆನ್ ದ ವೇ ಡ್ರೈವಿಂಗ್ ಮಾಡ್ತಾ ನನಗೆ ಗಾಡಿ ಓಡಿಸೋದಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಡೆ ತಲೆನೋವು.
ಜೀವ ಇಂಪಾರ್ಟೆಂಟ್, ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಏನು ಮಾಡಿದೆ ಅಂದರೆ ಒಂದು ಕಡೆ ಸ್ಟಾಪ್ ಮಾಡಿದ್ದೆ. ನಾನು ಹೊಟ್ಟೆಗೇನೂ ತಿಂದಿರಲಿಲ್ಲ ಬೇರೆ. ಸೊ ಅಲ್ಲಿ ಫ್ರೂಟ್ಸ್ ಇತ್ತು. ಅವ್ರ ಪಾಪ ನನಗೆ ಫ್ರೂಟ್ಸ್ ಕೊಟ್ಟರು. ಅವ್ರು ಹೇಳಿದ್ರು ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡ್ಬೇಕಾ. ನಾನು ಬೇಡ ಅಂದೆ. ಅಷ್ಟು ತಲೆನೋಯ್ತು. ನಾನು ಅಲ್ಲಿ ಮಲ್ಕೊಂಡಿದ್ದೆ 1 hour. ನಾನು ಆನ್ ರೋಡ್ ರಸ್ತೆನಲ್ಲಿ ಎಲ್ಲೋ ಪಕ್ಕದಲ್ಲಿ ಗಾಡಿನ ನಿಲ್ಸ್ಕೊಂಡು ಮಲ್ಕೊಂಡಿದ್ದೆ ನಾನು. ಅಂದ್ರೂ ತಲೆನೋವು ಕಮ್ಮಿ ಆಗಿಲ್ಲ. ನಿಮಗೆ ಕಾಲ್ ಮಾಡಿದ್ನಲ್ಲ ಮಧ್ಯದಲ್ಲಿ. ಸೊ ಇವ್ರು ಹೇಳಿದ್ರು ರೆಸ್ಟ್ ಮಾಡು ಅಂತ. ಸೊ ಇನ್ನೇನು ರಿಕವರ್ ಆಗ್ಬೋದು ಅಂತ ಅನ್ಕೊಂಡು ನಾನು ಬಂದೆ. ಅಂದ್ರೂ ಒಂಚೂರು ಹೆಡೇಕ್ ಕಮ್ಮಿ ಆಗ್ತಾನೆ ಇಲ್ಲ. ನಾನು ಹೆಂಗೋ ಮನೆಗೆ ತಲುಪಿದೆ. ಮನೆಗೆ ರೀಚ್ ಆಗಿದ ತಕ್ಷಣ ನಾನು ಸೋಫಾದ ಮೇಲೆ ಬಿದ್ಕೊಂಡ್ಬಿಟ್ಟೆ. ತಾತನ್ಗೆ ಅಪ್ಪಾಜಿಗೆ ಫುಲ್ ಭಯ, ಗಾಬರಿ ಏನಾಯ್ತು ಅಂತ. ಬಿಕಾಸ್ ನಾನು ಯಾವತ್ತೂ ಹಂಗೆ ಮಾಡಲ್ಲ. ಬಂದು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ನಾನು ಆರಾಮದಲ್ಲಿ ಇರ್ತೀನಿ. ಆ್ಯಂಡ್ ತುಂಬ ಹೊಟ್ಟೆ ಹಸುವಾಗಿತ್ತು. ಬೆಳಗಿಂದ ಏನೂ ತಿಂದಿರಲಿಲ್ಲ. ಆ್ಯಂಡ್ ದೆನ್ ಐ ಏಟ್ ಕ್ವಿಕ್ಲಿ ನಾನು ಊಟ ಮಾಡಿದೆ. ಒಂದು ಸ್ವಲ್ಪ ತಿನ್ನೋಕ್ಕೂ ಆಗಲ್ಲ. ಬಿಕಾಸ್ ವಾಮಿಟಿಂಗ್ ಸೆನ್ಸೇಷನ್, ತಲೆನೋವು, ಏನೇನೋ ಎಲ್ಲ ಆಗ್ತಾಯಿತ್ತು. ಅಲ್ಲಿಗೆ ಸುಮ್ಮನೆ ರೆಸ್ಟ್ ಮಾಡೋದಕ್ಕಾಗತ್ತಾ? ಇಲ್ಲ. ಯಾಕಂದರೆ ನಿನ್ನೆ ದಿನ ಮತ್ತೊಂದು ವಿಡಿಯೋ ಮಾಡೋದು ಇತ್ತು. ಸೊ ಮತ್ತೆ ಓಡ್ಕೊಂಡು ಹೋಗ್ಬೇಕಾಯ್ತು. ಅರ್ಧ ಗಂಟೆ ರೆಸ್ಟ್ ಮಾಡಿ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಹೆಡ್ಡೇಕ್ ಕಮ್ಮಿ ಆಗ್ತಾನಿಲ್ಲ. ನನಗೆ ಅರ್ಥ ಆಗ್ತಾಯಿಲ್ಲ ಏನಾಗ್ತಾ ಇದೆ. ತುಂಬ ಇರಿಟೇಷನ್. ಆಮೇಲೆ ರಾತ್ರಿ ನಾನು ಮನೆಗೆ ಬಂದಿದ್ದು 7 ಗಂಟೆಗೆ ವಿಡಿಯೋ ಮುಗಿಸ್ಕೊಂಡು. ಅಲ್ಲೋಗಿ ಮುಗಿತಾ ಇಲ್ಲ. ದೀಪು ಅವರ ಶಾಪಿಂಗ್ ಮಾಡಬೇಕಾಗಿತ್ತು. ಬಿಕಾಸ್ ಈ ಪ್ಲೇಸಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಕೆಲವೊಂದು ಔಟ್ಫಿಟ್ಸ್ ಈ ಥರದೇ ಅಂತ ನಮ್ಮ ಮೈಂಡಲ್ಲಿ ಇತ್ತು. ಸೊ ಆ ಥರದ ಔಟ್ಫಿಟ್ ಶಾಪಿಂಗ್ ಮಾಡಿ ನಾವು ಮನೆ ರೀಚ್ ಆಗಿದ್ದು 11 o'clock. ಅಷ್ಟರಲ್ಲಿ ಈ ಸೈಡ್ ಇಟ್ ಇಸ್ ಮೈಗ್ರೇನ್ ನನಗೆ ಅಂತ. ಬಿಕಾಸ್ ಒಂದು ಸ್ಮೆಲ್ ನೋಡಿದ್ರೆ ವಾಮಿಟಿಂಗ್ ಸೆನ್ಸೇಷನ್, ತಲೆನೋವು ಹೋಗ್ತಾನೆ ಇಲ್ಲ ಅಂತ. ಆಮೇಲೆ ಈ ಗೆವ್ ಮಿ ಟ್ಯಾಬ್ಲೆಟ್. ಇದರಿಂದ ನಾನು ನಿನ್ನೆ ಪ್ಯಾಕಿಂಗೇ ಮಾಡೋದಕ್ಕಾಗಲಿಲ್ಲ. ಅದರ್ವೈಸ್ ಐಮ್ ಆಲ್ವೇಸ್ ಡಿಸಿಪ್ಲಿನ್ಡ್. ಎಲ್ಲಾದರೂ ಹೋಗಬೇಕು ಅಂದರೆ ಬೇಗ ಪ್ಯಾಕಿಂಗ್ ಮಾಡ್ತೀನಿ. ಬಟ್ ಕೆಲವೊಂದ್ಸತಿ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಆಗುತ್ತೆ. You felt bad for me yesterday? ತುಂಬಾ ಸಫರ್ ಮಾಡ್ತಾರೆ. I suffered so much ಗೊತ್ತಾ. ಆ್ಯಂಡ್ ಆ ಹೆಡೇಕ್ ಹ್ಯಾಂಗೋವರ್ ಇವತ್ತಿಗೂ ಇತ್ತು ನನಗೆ. ಎಷ್ಟೋ ಕಷ್ಟಪಟ್ಟು ಇವಾಗ ಪ್ಯಾಕ್ ಮಾಡಿ ನಾವು ಹೊರಟಿದ್ದೀವಿ. ಐ ಹೋಪ್ ಗಾಡ್ಸ್ ಗ್ರೇಸ್ ಇರುತ್ತೆ ನಮ್ಮ ಮೇಲೆ ಆ್ಯಂಡ್ ನಾವು ಆನ್ ಟೈಮ್ ರೀಚ್ ಆಗ್ತೀವಿ ಅಂತ. ಇವತ್ತಿನ ಈ ಒಂದು ಎಕ್ಸಾಂಪಲಿಂದ ನನಗೆ ಗೊತ್ತಾಯಿತು ದೇವರು ಖಂಡಿತವಾಗ್ಲೂ ಇದ್ದಾರೆ ಅಂತ. ಬಿಕಾಸ್ ನಾವು ಎಷ್ಟು ಓಡ್ಕೊಂಡು ಎಷ್ಟು ಗಾಬರಿಯಲ್ಲಿದ್ವಿ ಅಂತ ನಮಗೇನೆ ಗೊತ್ತು. ಇದಷ್ಟೇ ಅಲ್ಲ, ನಾನು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಈ ಸಂದರ್ಭದಲ್ಲಿ. ಫೈನಲಿ ವಿ ರೀಚ್ಡ್. We came running. Just miss of a second ಅಲ್ಲ. 1 ನಿಮಿಷ ಲೇಟ್ ಆದ್ರೆ ಒಂದೇ ನಿಮಿಷ ಲೇಟ್ ಆಗಿದ್ರು ಸಿಗ್ತಾ ಇರಲಿಲ್ಲ. ಹೆಂಗೆ ಓಡ್ಕೊಂಡು ಬಂದ್ವಿ ಅಂದರೆ ಆಲ್ಮೋಸ್ಟ್ 1 kilometer. ಆ ಕ್ಲಿಪ್ನ ಅಬ್ಸರ್ವ್ ಮಾಡಿದ್ರೆ ದೀಪು ಅವರ ಫೇಸಲ್ಲಿ ಹೇಗಿದೆ ಸ್ವೆಟ್ ಅಂತ. ಅಷ್ಟು ನಮ್ಮಿಬ್ರಿಗೂ ಟೆನ್ಷನ್ ಇತ್ತು. ಆ್ಯಂಡ್ ಅವರ ಹ್ಯಾಂಡ್ ಕೂಡ ಶಿವರ್ ಆಗ್ತಾಯಿತ್ತು. ಬಿಕಾಸ್ ನಾವು ಲಾಸ್ಟ್ ಮಿನಿಟಲ್ಲಿ ರೀಚ್ ಆಗಿದ್ದೀವಿ. ಅವ್ರ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ನಾವು ಪ್ಯಾಕಿಂಗ್ ಮಾಡಿ ಹೊರಟು ರೀಚ್ ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಟಯರ್ಡ್ ಬೇಬಿ. ಹೆಂಗೆ ಅನ್ನಿಸ್ತು ಈ ಥರ ಓಡ್ಕೊಂಡು ಬರೋದು? ನೀನು ಸ್ವಲ್ಪ ಹೋಗ್ತಿದ್ಯಾ? ನಾನು ಲಗೇಜ್ ಎತ್ಕೊಂಡು ಹೀಲ್ಸ್ ಹಾಕೊಂಡು ಓಡ್ಕೊಂಡು ಬಂದಿದ್ದೀನಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಬರೋದು ಅವಾಯ್ಡ್ ಮಾಡೋದು. ವಂದೇ ಭಾರತ್ ಟ್ರೈನಲ್ಲಿ ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಬಂದಿದ ತಕ್ಷಣ ನ್ಯೂಸ್ ಪೇಪರ್, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಇನ್ನೇನೇನು ಬರುತ್ತೆ ನೋಡೋಣ. ಬಟ್ ಸುಧಾರಿಸ್ಕೊಳ್ತಾ ಇದ್ದೀವಿ. ದೀಪು ಅಂತೂ ಅಂತ ಇದ್ದಾರೆ. ಐ ಯು ಫೀಲಿಂಗ್ ಬೆಟರ್? ಅಲ್ಲ ಸಿಕ್ಕಿದೆಯಲ್ಲ. ಅದೇ ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಟ್ರೈನ್ ಸಿಕ್ಕಿದೆಯಲ್ಲ. ಮಿಸ್ ಆಗ್ತಾ ಇದ್ರೆ ಬ್ಯಾಡ್ ಲಕ್ ಅಲ್ವಾ. ಇನ್ನೂ ಏನಾದರೂ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಹುಡುಕ್ಬೇಕಾಗಿತ್ತು. ಸ್ಟೇಷನ್ ಎಂಟ್ರೆನ್ಸ್ ಇಂದ ಒಂದ್ ಕಡೆ ಟ್ರೈನ್ ಬರುತ್ತೆ, ಅಲ್ಲಿಂದ ಕ್ರಾಸ್ ಮಾಡಿದ್ರೆ ಇನ್ನೊಂದ್ಸತಿ ಟ್ರೈನ್ ಬರುತ್ತೆ. ಅಲ್ಲೂ ಅಲ್ಲ, ಅದಕ್ಕಿಂತನೂ ಮುಂದೆ ಹೋಗಿ ಆಚೆ ಕಡೆ ಇರೋದಿದು ವಂದೇ ಭಾರತ್. ನಾನು ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಟ್ರೈನ್ ಡ್ರೈವರ್, ಅದು ಏನಂತಾರೆ ಅವರು, ಟ್ರೈನ್ ಓಡಿಸ್ತಾರಲ್ಲ, ಅಲ್ಲಿ ಕೂತಿದ್ರಲ್ಲ ಒಳಗಡೆ. ನಾನು 1 ನಿಮಿಷ ಇರಿ ನಾನು ಹತ್ತೀನಿ ಅಂತ, ನನಗೆ ಎಲ್ಲೂ ಬಿಟ್ಟೋಗ್ತಾರೆ ನನ್ನನ್ನು ಅಂತ ಭಯ. ಅಟ್ಲೀಸ್ಟ್ ದೀಪು ಅವರಾದರೂ ಹೋಗಲಿ ಅಂತ ನಾನು. ಆಮೇಲೆ ಕೂಲಿಯವ್ರು ಅಂದರು ನಮಗೆ, ಅಮ್ಮ 1 ಕಿಲೋಮೀಟರ್ ಅದಿದೆ ಅಂತ ಕಮ್ಮಿನಲ್ಲಿ ಇದೆಯಲ್ಲ ಆಲ್ಮೋಸ್ಟ್. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಆ ಬ್ಯಾಗ್ ಹೇಳ್ಕೊಂಡು ಬರೋಷ್ಟು ನಾನು ಡಿಸೈಡ್ ಮಾಡಿ ಕೊಟ್ಟೆ ಬಿಟ್ಟೆ. 300 ರೂಪಾಯಿ ಆಯಿತು. ಬಟ್ ಇಟ್ಸ್ ಓಕೆ. ಅಲ್ಲಿಂದ ಇಲ್ಲಿ ಕ್ಯಾಬಿಗೆ ಬರೋದಕ್ಕೆ ಎಷ್ಟಾಯಿತು? 332. ಅಲ್ಲಿಂದ ಇಲ್ಲಿ ಕ್ಯಾಬ್ ಬರೋದಕ್ಕೆ 332 ನಮ್ಮ ಮನೆಯಿಂದ ಸ್ಟೇಷನ್ಗೆ. ಈ ಕೂಲಿಯವ್ರಿಗೆ ಇಲ್ಲಿ 300 ರೂಪಾಯಿ. ಇವತ್ತು ಆಪ್ಷನ್ ಇರಲಿಲ್ಲ, ಇಲ್ಲಾಂದರೆ 150 ಏನಾದರೂ ಕೊಡ್ತಿದ್ವಿ ಬಾರ್ಗೇನ್ ಮಾಡಿ. ವರ್ತ್ ಇಟ್. ಈ ಮೊಮೆಂಟ್ಗೆ, ಈ ಸಂದರ್ಭದಲ್ಲಿ ನಮಗೊಬ್ರು ಹೆಲ್ಪ್ ಮಾಡಿ ಇಷ್ಟು ಬೇಗ ರೀಚ್ ಆದ್ವಲ್ಲ ಅಂತ, ಅದಕ್ಕೋಸ್ಕರ ಕಣ್ಣು ಮುಚ್ಕೊಂಡು ಓಕೆ ಸರ್ ಅಂತ ಅಂದ್ವಿ. ತುಂಬ ಕ್ಲೀನ್ ಆಗಿದೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿದೆಯಲ್ಲ. ಎಷ್ಟು ಟಿಕೆಟ್ ಪ್ರೈಸ್?
ಇದು ಒಬ್ಬರಿಗೆ 1200 1200 ಒಬ್ಬರಿಗೆ. ಅಂದರೆ ಬೆಂಗಳೂರಿಂದ ಕೊಯಂಬತ್ತೂರಿಗೆ ನಾವು ಹೋಗ್ತಾ ಇರೋದು, ಅದಕ್ಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಪ್ರೈಸ್ ಇರ್ಬೋದು. ನಮ್ಮ ಫಸ್ಟ್ ಟೈಮ್ ಆ್ಯಂಡ್ ಲಕ್ಕಿಲಿ ನಮಗೆ ಟ್ರೈನ್ ಸಿಕ್ತು. ಸರಿ ಬನ್ನಿ ಇವಾಗ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸ್ತೀನಿ. ಹೋಗಿದ ತಕ್ಷಣ ವಾಟರ್ ಬಾಟಲ್ ನ್ಯೂಸ್ ಪೇಪರ್ ಕೊಟ್ಟರು, ಜೊತೆಗೆ ಈ ಥರ ಒಂದು ಮಿನಿ ಟೇಬಲ್ ಕೂಡ ಇರುತ್ತೆ. ಹೋಗಿದ ತಕ್ಷಣ ಟೀ ಕಾಫಿ ಸ್ಯಾಶೆಟ್ ಇತ್ತು, ಹಾಗೆಯೇ ಯುನಿಬಿಕ್ ಕುಕೀಸ್ನ ಕೂಡ ಕೊಟ್ಟಿದ್ರು. ಇದಷ್ಟೇ ಅಲ್ಲ, ಮತ್ತಷ್ಟು ಫುಡ್ ಕೂಡ ಇತ್ತು. ಟ್ರೈನ್ ಕ್ಲೀನ್ ಆಗಿದೆ, ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿರುವಂಥ ಗ್ಲಾಸಸ್ಸಿಂದ ಒಳ್ಳೆ ಸೀನರಿ ಕೂಡ ನೋಡುವಂಥ ಅವಕಾಶ ಸಿಗುತ್ತೆ. ಇನ್ನು ಪೈಸಾ ವಸೂಲ್ ಅಂತ ಇದಕ್ಕೆ ಹೇಳೋದು, ಯಾಕಂದರೆ ಒಂದಷ್ಟು ಫುಡ್ ಐಟಮ್ಸ್ ಕೊಡ್ತಾನೆ ಇರ್ತಾರೆ. ಇಲ್ಲಿ ಚಿಕ್ಕಿ ಇದೆ, ಆಮೇಲೆ ಏನೋ ಒಂದು ಮಿಕ್ಸರ್ ಕೊಟ್ಟಿದ್ದಾರೆ, ಹಾಗೆಯೇ ಪಾಪ್ಕಾರ್ನ್ ಕೊಟ್ಟಿದ್ದಾರೆ, ಇನ್ನು ಒಂದು ಜ್ಯೂಸ್, ಹಾಗೆಯೇ ಕೆಚಪ್. ಇದಷ್ಟೇ ಅಲ್ಲ, ಇನ್ನು ಫುಡ್ ಐಟಮ್ಸ್ ಬರುತ್ತೆ. ಸೊ ನಾವು ಕೊಟ್ಟಿರುವಂಥ ಹಣ ವರ್ತ್ ಇಟ್ ಅಂತ ಅನ್ಸುತ್ತೆ. ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು, ಸ್ನ್ಯಾಕ್ಸ್ ಎಲ್ಲ. ಹಾಗೆಯೇ ಮತ್ತೊಂದು ಐಟಮ್ ಕೂಡ ಇತ್ತು, ಇದು ಪೊಟ್ಯಾಟೊ ಸಮೋಸ. ಗೊತ್ತಿತ್ತಾ ಇದೆಲ್ಲ ಸಿಗುತ್ತೆ ಅಂತ? ಗೊತ್ತಿತ್ತಾ? ಏನೋ ಕೊಡ್ತಾರೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದೆಲ್ಲ ಕೊಡ್ತಾರೆ ಇಷ್ಟೊಂದು ಸಿಗ್ತಾ ಇದೆ ತಿನ್ನೋದಕ್ಕೆ. ಬಟ್ ಒಂದು ಡ್ರಾಬ್ಯಾಕ್ ಏನು ಹೇಳಿ, ಜಂಕ್ ಫುಡ್. ಮಾಮೂಲಿ ಎಲ್ಲ ಟ್ರೈನಲ್ಲಿ ಕೂತಿರ್ತೀವಿ, ಬಟ್ ಈ ಟ್ರೈನಲ್ಲಿ ಕೂತಾಗ ಒಂದು ಲೆವೆಲ್ ಮೇಲೆ ಬೇರೆ ಎಕ್ಸ್ಪೀರಿಯನ್ಸೇ ಆಗುತ್ತೆ. ಹಾಗೆಯೇ ಫುಡ್ ಐಟಮ್ಸ್ ಏನೋ ತುಂಬ ಆಪ್ಷನ್ಸ್ ಇರುತ್ತೆ, ಆದರೆ ಅನ್ಹೆಲ್ದಿ ಅಂದರೆ ಸ್ವೀಟ್ ಆಪ್ಷನ್, ಸ್ವಲ್ಪ ಜಂಕ್ ಫುಡ್ ಐಟಮ್ಸ್ ಜಾಸ್ತಿನೇ. ತುಂಬ ಬಿಸಿಲು ಬೀಳ್ತಾ ಇದೆ ನನ್ನ ಮೇಲೆ. ಇಲ್ಲಿರೋ ಸ್ಟಾಫ್ ಗೊತ್ತಾಗಿದೆ ನಾನು ವೀಡಿಯೋ ಮಾಡ್ತೀನಿ ಅಂತ. ಸೊ ಇವಾಗ ಸಮೋಸ ಬರ್ತಾ ಇದೆ ಅಂತ ಅಂದರು, ಆಯಿತಾ? ಓಕೆ ಅಂದೆ. ಇವಾಗ ಸಮೋಸ ತಂದು ಕೊಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡಿಲ್ಲ. ಇಸ್ಕೆ ಅಪ್ಡೇಟ್, ಇದರ ಅಪ್ಡೇಟ್ ಮಾಡಲ್ವಾ ಅಂತ ಅಲ್ವಾ? ರೀಲ್ಸ್ ಕಂದ ಎದ್ದೇಳಿ, ನಾನು ಹೋಗ್ತೀನಿ, ವಿಡಿಯೋ ಮಾಡಿ ಬರ್ತೀನಿ. ಪ್ಲೀಸ್ ಒಂದು ಹೋಗಿ ಬರ್ತೀನಿ, ಪ್ಲೀಸ್ ಒಂಚೂರು ಹೋಗಿ ಬರ್ತೀನಿ ಟ್ರೈನ್ ಹೊರಗಡೆಯಿಂದ. ಎದ್ದೇಳಿ. ಹಾಂ ಬರಬೇಕಾದ್ರೆ ಹಾಂ ಎದ್ದೇಳಿ, ನಾನು ಒಂದು ಶಾರ್ಟ್ ತಗೊಂಡು ಬರ್ತೀನಿ. ಸುಮ್ಮನೆ ಇರಬೇಕು, ಮುಗಿಸ್ಕೊಬೇಡ. ನಿಮಗೆ ಭಯನಾ ಹೆಂಡ್ತಿನ ಬಿಟ್ಟು ಹೋಗ್ತಾರಂತ? ನೀನು ಚಿಕ್ಕ ಪಾಪು ಥರ ಅಲ್ಲ, ಮಿಸ್ ಆಗಿಬಿಟ್ರೆ ಆಮೇಲೆ ಏನು ಹುಡುಕೋದು. ರೀಡಿಂಗ್ ಲೈಟ್ಸ್ ಇದೆ, ಎ ಸಿ ಇದೆ, ಕ್ಲೀನ್ ಟಾಯ್ಲೆಟ್ಸ್ ಇದೆ, ಹಾಗೆಯೇ ಸೀಟಿಂಗ್ ನೋಡ್ತಾ ಇದ್ದೀರಲ್ಲ, ಈ ಥರ ಬ್ಯಾಕ್ ಪುಷ್ ಕೂಡ ಮಾಡ್ಬೋದು. ಸೊ ನೀಟಾಗಿ ನಿದ್ದೆ ಕೂಡ ಮಾಡ್ಬೋದು. ಇನ್ನೊಂದು ವಿಂಡೋ ಬ್ಲೈಂಡ್ಸ್ ಕೂಡ ಇದೆ. ಸೊ ಬಿಸಿಲಿಗೆ ಒಳ್ಳೆ ಆಪ್ಷನ್. ಎ ಸಿ ಇರೋದ್ರಿಂದ ಎಕ್ಸ್ಟ್ರಾ ಜಾಕೆಟ್ಸ್ ಕ್ಯಾರಿ ಮಾಡಿ, ಬಿಕಾಸ್ ನನಗಂತೂ ಚಳಿ ಆಗ್ತಾಯಿತ್ತು. ದೀಪು ಎಷ್ಟು ಸತಿ ಹೇಳಲಿಲ್ಲ ಹೊರಗಡೆ ಹೋಗಬೇಡ ಅಂತ, ಅಂದ್ರೂ ನಾನು ಹೊರಗಡೆ ಹೋಗಿ ಏನಾಯಿತು ಗೊತ್ತಾ? ಇದು ಮಾಮೂಲಿ ಟ್ರೈನ್ ಥರ ಅಲ್ಲ. ಸೊ ನಾನು ಮಾಡಿರುವಂಥ ತಪ್ಪನ್ನ ನೀವಂತೂ ಮಾಡೋದಕ್ಕೆ ಹೋಗಬೇಡಿ. ಏನಂದ್ರು ಅವ್ರೀಗ? ಅವರು ಊಟ ಕೊಡೋರು. ಇದು ವಂದೇ ಭಾರತ್ನ ಚೇರ್ ಕಾರಲ್ಲಿ ಇರುವಂತಹ ಫೆಸಿಲಿಟೀಸ್. ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಇನ್ನು ಬೇರೆ ರೀತಿಯ ಎಕ್ಸ್ಪೀರಿಯನ್ಸೇ ಇರುತ್ತೆ. ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇದೆ. ಇದು ಮಧ್ಯಾಹ್ನ ಊಟಕ್ಕೆ ಕರ್ಡ್ ಇತ್ತು, ಒಂದು ಪಲ್ಯ ಇತ್ತು, ರೈಸ್, ಪನ್ನೀರ್, ಹಾಗೆಯೇ ಒಂದು ಗ್ರೇವಿ, ಜೊತೆಗೆ ಚಪಾತಿ. ಇದಿಷ್ಟು ವೆರೈಟೀಸ್. ಇದಾದ ಮೇಲೆ ನೆಕ್ಸ್ಟ್ ಸ್ಟೇಷನಲ್ಲಿ ನಾನು ಕೆಳಗಡೆ ಇಳಿದ್ನ, ಅಲ್ಲಾಗಿತ್ತು ಒಂದು ದೊಡ್ಡ ತಪ್ಪು. ಓ ಮೈ ಗಾಡ್, ಯಾವತ್ತಿಗೂ ನಾನು ಈ ಥರ ಮತ್ತೆ ಡೆಫಿನೆಟಾಗಿ ಮಾಡಲ್ಲ. ಇವಾಗ ಏನಾಗ್ತಾ ಇತ್ತು ಗೊತ್ತಾ? ನಾನು ಟ್ರೈನಿಂದ ಹೊರಗಡೆನೇ ಇರ್ತಾ ಇದ್ದೆ. ದೀಪು ಅವ್ರು ಒಬ್ಬರೇ ಹೋಗಬೇಕಾಗಿತ್ತು. ಅವ್ರು ಹೇಳಿದ್ರು ಅಷ್ಟು. ಏನಂದ್ರಿ? ಹೋಗ್ಬೇಡ. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆಯಲ್ವಾ? ಸೊ ನಾನು ಇವಾಗ ಹೇಳ್ತೀನಿ ಏನಾಯಿತು ಅಂತ. ವಂದೇ ಭಾರತ್ ಮಾಮೂಲಿ ಟ್ರೈನ್ ಥರ ಅಲ್ಲ. ಸ್ಟಾಪ್ ಆಗುತ್ತೆ, ಆಟೋಮ್ಯಾಟಿಕ್ಕಾಗಿ ಡೋರ್ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ನಾನು ಇಳ್ಕೊಂಡಿದ್ದೆ ನೋಡೋಣ ಅಂತ, ಬಟ್ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ನಾನು ಹೊರಗಡೆನೇ ಇದ್ದೆ. ಅಲ್ಲೊಂದು ಹುಡುಗ ನನ್ನನ್ನು ನೋಡಿ ನಾನು ಹೆಲ್ಪ್ ಅಂತ ಕೇಳಿದ್ದಕ್ಕೆ ಅವರು ಸ್ಟಾಫಿಗೆ ಹೇಳಿ ಡೋರ್ನ ಓಪನ್ ಮಾಡಿಸಿದ್ರು. ಆ ಸ್ಟಾಫ್ ಹೇಳಿದ್ದು ಇಷ್ಟೇ, ಪ್ರತಿ ಸತಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಬಿಕಾಸ್ ಈ ಪವರ್ ಇರೋದು ಡ್ರೈವರಿಗೆ ಮಾತ್ರ ಅಂತ. ಆ್ಯಂಡ್ ಐ ಆಮ್ ಸೋ ಲಕ್ಕಿ, ಫೈನಲಿ ನಾನು ಒಳಗಡೆ ಬರುವಂತಾಯಿತು. ಐ ಲರ್ನ್ಡ್ ಅ ಬಿಗ್ ಲೆಸನ್. ಸೊ ನೀವು ವಂದೇ ಭಾರತ್ ಟ್ರೈನಲ್ಲಿ ಇದ್ದರೆ ಯಾವತ್ತೂ ಕೆಳಗಡೆ ಇಳಿಯೋ ಪ್ರಯತ್ನ ಮಾಡಿ ಬೇಡಿ, ಬಿಕಾಸ್ ಅದು ತುಂಬ ದೊಡ್ಡ ರಿಸ್ಕ್. ಆ್ಯಂಡ್ ಫೈನಲಿ ವಿ ರೀಚ್ಡ್. ಇವಾಗ ಎಷ್ಟು ಬೇಕಾದ್ರೆ ವಿಡಿಯೋ ತಗೋ ಅಂತ ಟ್ರೈನ್. ಅವಾಗ ಭಯ ಆಗಿತ್ತಾ? ನನ್ಗೆ ಗೊತ್ತಿರಲಿಲ್ಲ ನೀನು ಆ ಥರ ಸಿಕ್ಕಾಕೊಂಡಿದೀಯ. ಬಟ್ ರಿಸ್ಕ್ ಎಲ್ಲ ಏನಕ್ಕೆ ತಗೋಬೇಕು, ಅದಕ್ಕೆ ನೀನು ಹೋಗೋದೇ ಬೇಡ ಅಂತ ಹೇಳಿ. ಸೊ ಮೆಟ್ರೋದಲ್ಲಿ ಯಾವ ರೀತಿ ಇರುತ್ತೆ, ಓಪನ್ ಆ್ಯಂಡ್ ಕ್ಲೋಸಿಂಗ್ ಆಟೋಮ್ಯಾಟಿಕ್ಕಾಗಿ, ಅದೇ ರೀತಿ ಇದರಲ್ಲೂ ಇರುತ್ತೆ. ಆಯಿತಾ? ಅದನ್ನೆಲ್ಲ ಒಬ್ಸರ್ವ್ ಮಾಡಬೇಕು ಆಗುತ್ತೆ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದೆ ಇಲ್ಲಿ. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಬೆಂಗಳೂರು ಒಳಗೆ ನಿಮಗೆ ಮೀಟ್ ಆಗಬೇಕು ಹಿಂಗೆ ಆಸೆ ಇತ್ತು, ಬಟ್ ಡೆಸ್ಟಿನಿ ಅಲ್ವಾ? ನಾವಿಬ್ರು ಮಾತಾಡ್ಕೋತಾ ಇದ್ವಿ ಮೀಟ್ ಆಗಬೇಕು ಅಂತ. ಹೆಂಗೆ ಅಂದರೆ ಒಳ್ಳೆ ಜಾಗದಲ್ಲಿ ಭೇಟಿಯಾಗು ಅಲ್ವಾ? ಐ ಡೋಂಟ್
ಶ್ರೀದೇವಿ ಅವರು ಎಷ್ಟೊಂದು ಕ್ಯೂಟ್ ಆಗಿದ್ದಾರೆ ಗೊತ್ತಾ. ಆಲ್ಸೋ ಇದಕ್ಕೋಸ್ಕರ ನಾನು ಇಷ್ಟೊಂದು ದಿನ ವೀಡಿಯೋಸ್ ಹಾಕೋದಕ್ಕೆ ಆಗಲಿಲ್ಲ, ಬಟ್ ಇನ್ನು ಮುಂದೆಯಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ನನ್ನ ಲೈಫಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ, ಅದು ನಿಮಗೂ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು, ಸೊ ದಟ್ ಎಲ್ಲ ವೀಡಿಯೋಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. ನಿಮ್ ಜೊತೆ ಈ ರೀತಿ ಎಲ್ಲ ಜರ್ನಿ ಆಗ್ತಿದೆ ಅಲ್ವಾ, ನಾನು ಅನ್ಕೊಂಡಿರ್ಲಿಲ್ಲ. ಹೆಂಗೆ ಮಜಾ ಅಲ್ಲ? ಫುಲ್ ಮಜಾ. 3 ದಿನ ಒಟ್ಟಿಗೆ ಒಂದು ಟ್ರಿಪ್ ಬಂದಂಗಾಯ್ತು. ಅದೇ ನಾನು ವೀಕ್ಷಿತ ಅವ್ರಿಗೆ ನಿಮ್ ಜೊತೆ ಹಿಂಗ್ ಜರ್ನಿ ಆಗ್ತೈತೆ ಅಂತ ಅನ್ಸಿರ್ಲಿಲ್ಲ.